Hi students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲ. ಎಸ್, KCET ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಕ್ವಶನ್ಸ್ ಎಕ್ಸಾಂಪ್ಲರ್ ಬ್ಯಾಚ್ ಸೀರೀಸ್ ಅಲ್ಲಿ ಲಾಸ್ಟ್ ಲೆಕ್ಚರ್ ನಾವು ಆಟಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಇನ್ ಟುಡೇಸ್ ಲೆಕ್ಚರ್ ಅಂಡ್ ಟುಡೇಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಮಾಡರ್ನ್ ಫಿಸಿಕ್ಸ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂತಂದಾಗ ನ್ಯೂಕ್ಲಿಯೈ ಅಂತ ನಾವು ಹೇಳಬಹುದು. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಇವತ್ತಿನ ಸೆಷನ್ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆ, ಸೊ ನೋಡಿ ಇಲ್ಲಿ whenever we come to the KCET entrance examination, most of the questions have been asked ಫ್ರಮ್ ದ ಟಾಪಿಕ್ ವಿಚ್ ಈಸ್ ರೆಡ್ಯೂಸ್ಡ್ ಅಂತ ನಾವು ಹೇಳಬಹುದು. ಯಾವುದಾದ್ರು ನಿಮ್ಗೆಲ್ಲರಿಗೂ ಗೊತ್ತಿರೋದು ರೆಡ್ಯೂಸ್ಡ್ ಟಾಪಿಕ್ ಯಾವುದು ಅಂತ ಅಂದ್ಬಿಟ್ಟು ರೇಡಿಯೋ ಆಕ್ಟಿವಿಟಿ ಅಂತ ಅಂದ್ಬಿಟ್ಟು ರೇಡಿಯೋ ಆಕ್ಟಿವಿಟಿ. ಓಕೆ, ಈ ರೇಡಿಯೋ ಆಕ್ಟಿವ್ ಡಿಕೆ ಎಲ್ಲ ಆಗಿರ್ಬೋದು, ಹಾಫ್ ಲೈಫ್ ಆಗಿರ್ಬೋದು, ಮೀನ್ ಲೈಫ್ ಆಗಿರ್ಬೋದು. ಓಕೆ, ಇಂತಹ ಒಂದು ಕಾನ್ಸೆಪ್ಟ್ಸ್ ಮೇಲೆ ಹೆಚ್ಚು ನಂಬರ್ ಆಫ್ ಕ್ವಶನ್ಸ್ ನಮಗೆ ಕೇಳಿದ್ದಾರೆ. ಓಕೆ, ಬಟ್ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಆ ರೆಡ್ಯೂಸ್ ಸಿಲೆಬಸ್ ಇಂದ ಬಂದಿರತಕ್ಕಂಥ ಕ್ವಶನ್ಸ್ನ ಸೈಡ್ಗೆ ಹಾಕಿ ನಾವು ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಬಂದಿದೆ ಅನ್ನೋದನ್ನ ನಾವು ಅನಲೈಸ್ ಮಾಡಿಕೊಂಡು ಹೋಗೋಣ. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ದ ಟಾಪಿಕ್ಸ್ ಟು ಬಿ ಕವರ್ಡ್. ಇವತ್ತಿನ ಸೆಷನ್ ನಾವು ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು, ನ್ಯೂಕ್ಲಿಯಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅನ್ನೋದನ್ನ ಡಿಸ್ಕಸ್ ಮಾಡಿಕೊಂಡು ಅದಾದ ನಂತರ ಒಂದ್ಸರಿ ಚಾಪ್ಟರ್ನ ಅನಾಲಿಸಿಸ್ ಮಾಡಿಕೊಂಡು ಹೋಗೋಣ. ಚಾಪ್ಟರ್ ಅನಾಲಿಸಿಸ್ ಅಂತಂದ್ರೆ KCETಗೆ ಯಾವ ಟಾಪಿಕ್ ಇಂದ ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಬಂದಿದೆ ಅನ್ನೋದನ್ನ ಡಿಸ್ಕಸ್ ಮಾಡಿಕೊಂಡು ಅದಾದ ನಂತರ ಕೆಲವು ಎಕ್ಸಾಂಪ್ಲರ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆ, ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನೋಡಿ, ಅನಲೈಸ್ ಮಾಡಿ. ಇಲ್ಲಿ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯಸ್ ಅಂದ್ರೆ ಏನು? ನ್ಯೂಕ್ಲಿಯರ್ ಮಾಸ್ ಆಗಿರಬಹುದು, ಇಲ್ಲ ನ್ಯೂಕ್ಲಿಯರ್ ಚಾರ್ಜ್ ಆಗಿರಬಹುದು, ಇಲ್ಲ ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್ R is equals to, ನಿಮ್ಗೆ ಗೊತ್ತಲ್ವ ನಿಮಗೆ. ಸೊ R is equals to R0 into a to the power of 1/3. ಅರೆ ಒಂದು ರಿಲೇಷನ್ನ ಬೇಸ್ ಮಾಡಿಕೊಂಡು ಅಷ್ಟೆಲ್ಲ. ಸೊ ಅಂತ ಒಂದು ನ್ಯೂಕ್ಲಿಯರ್ ಡೆನ್ಸಿಟಿ, ವಾಟ್ ಹ್ಯಾಪನ್ ಟು ಡೆನ್ಸಿಟಿ ಆಫ್ ದ ನ್ಯೂಕ್ಲಿಯಸ್ ಅಂಡ್ ಒಂದು ಎಲ್ಲ ಕಾನ್ಸೆಪ್ಟ್ಸ್ನ ಬೇಸ್ ಮಾಡಿಕೊಂಡು ಫ್ರಮ್ ದ ಪಾಸ್ಟ್ 10 ಇಯರ್ಸ್ ನಾವು ನೋಡಿದ್ದಾಗ, ನಾವು ಚೆಕ್ ಮಾಡಿದ್ದಾಗ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನಿಮಗೆ 5 ಕ್ವಶನ್ಸ್ ನಿಯರ್ಲಿ ಬಂದಿದೆ ಅಂತ ನಾವು ಹೇಳಬಹುದು. ಓಕೆ, ಅಂಡ್ ಲೇಟರ್ ವಿ ಕ್ಯಾನ್ ಮೂವ್ ಆನ್ ಟು ದ ಮಾಸ್ ಡಿಫೆಕ್ಟ್ ಅಂಡ್ ಬೈಂಡಿಂಗ್ ಎನರ್ಜಿ ಅಂತ ಹೇಳ್ತೀವಿ. ಮಾಸ್ ಡಿಫೆಕ್ಟ್ ಮತ್ತು ಬೈಂಡಿಂಗ್ ಎನರ್ಜಿ ನಾವು ನೋಡಿದ್ದಾಗ, ಮಾಸ್ ಡಿಫೆಕ್ಟ್ ಅಂದ್ರೆ ಏನು? ಆ ಮಾಸ್ ಡಿಫೆಕ್ಟ್ ಫಾರ್ ಎಕ್ಸಾಂಪಲ್ 1 ಗ್ರಾಮ್ ಮಾಸ್ ಡಿಫೆಕ್ಟ್ ಆದ್ರೆ ಅದು ತಕ್ಕಂಗೆ ಅಟಾಮಿಕ್ ಮಾಸ್ ಯೂನಿಟ್ ಆಗಿರ್ಬೋದು, ಎನರ್ಜಿ ಎಷ್ಟಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ 1 ಗ್ರಾಮ್ ಮಾಸ್ ಡಿಫೆಕ್ಟ್ ಬಂದಿದೆ ಅಂತಂದಾಗ ಅದಕ್ಕೆ ತಕ್ಕಂಗೆ ಎಷ್ಟು ಎನರ್ಜಿ ರಿಲೀಸ್ ಆಗಿರುತ್ತೆ ಅನ್ನೋದನ್ನೆಲ್ಲ ಅದ್ರ ಮೇಲೆ ಬೇಸ್ ಮಾಡಿಕೊಂಡು ನಿಮಗೆ 4 ಕ್ವಶನ್ಸ್ ನಿಮಗೆ ಬಂದಿದೆ ಅಂತ ನಾವು ಹೇಳಬಹುದು. ಬೈಂಡಿಂಗ್ ಎನರ್ಜಿ. ಓಕೆ, ಲೇಟರ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂಡ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್. ಏನ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂದ್ರೆ ಏನಿಲ್ಲಿ? ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅನ್ನೋದು ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್, ಅದು ಏನು ಕೊಡುತ್ತೆ ನಮಗೆ? ನಮ್ಗೆ ಗೊತ್ತಲ್ವ, ಸ್ಟೆಬಿಲಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ ರೆಪ್ರೆಸೆಂಟ್ಸ್ ದ ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯೈ ಅಂತ ನಾವು ಹೇಳಬಹುದು. ಅಷ್ಟೇ ಅಲ್ಲ, ಯಾವ ಎಲಿಮೆಂಟ್ಸ್ಗೆ ಹೈ ಸ್ಟೆಬಿಲಿಟಿ ಇರುತ್ತೆ, ಯಾವ ಎಲಿಮೆಂಟ್ಸ್ಗೆ ಲೋ ಸ್ಟೆಬಿಲಿಟಿ ಇರುತ್ತೆ. ಸೊ ಯಾವ ಎಲಿಮೆಂಟ್ಸ್ಗೆ ಹೈ ಸ್ಟೇಬಲ್ ಇರುತ್ತೆ ಅದು ಯಾವ ಎಲಿಮೆಂಟ್ಸ್ಗೆ ಹೈ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಇರುತ್ತೋ ಅದು ಸ್ಟೇಬಲ್ ಆಗಿರುತ್ತೆ. ಯಾವ ನ್ಯೂಕ್ಲಿಯೈಗೆ ಲೋ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಇರುತ್ತೋ ಅಂತಹ ಒಂದು ನಿಮಗೆ ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅನ್ನೋದೆಲ್ಲ ಕಾನ್ಸೆಪ್ಟ್ಸ್ನ ಬೇಸ್ ಮಾಡಿಕೊಂಡು ನಿಮಗೆ 2 ಕ್ವಶನ್ಸ್ ನಿಮಗೆ ಎಕ್ಸ್ಪೆಕ್ಟ್ ಬಂದಿದೆ ಅಂತ ನಾವು ಹೇಳಬಹುದು. ಅದಾದ ನಂತರ ನೋಡಿ, ಇಲ್ಲಿ ನ್ಯೂಕ್ಲಿಯರ್ ಫಿಷನ್ ಆಗಿರ್ಬೋದು, ನ್ಯೂಕ್ಲಿಯರ್ ಫ್ಯೂಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಎಸ್ಪೆಷಲಿ ವಾಟ್ ಈಸ್ ದ ಎನರ್ಜಿ ರಿಲೀಸ್ಡ್ ಅಂತ ಹೇಳ್ತಾರೆ. ಎಷ್ಟು ಎನರ್ಜಿ ರಿಲೀಸ್ ಆಗಿದೆ ಒಂದು ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ನಲ್ಲಿ? 235 ಗ್ರಾಮ್ಸ್ ಆಫ್ ಯುರೇನಿಯಂ ಪಾರ್ಟಿಸಿಪೇಟ್ ಮಾಡಿದ್ದಾಗ 200 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಅದೇ ನಿಮಗೆ X ಗ್ರಾಮ್ ಆಫ್ ಯುರೇನಿಯಂ ಪಾರ್ಟಿಸಿಪೇಟ್ ಮಾಡಿದ್ದಾಗ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅನ್ನೋಂತಹ ಒಂದು ಬೇಸ್ ಮಾಡಿಕೊಂಡು ನಿಮಗೆ
4 ಕ್ವಶನ್ಸ್ ನಿಮಗೆ ಬಂದಿದೆ ಅಂತ ನಾವು ಹೇಳಬಹುದು. ಓಕೆ, ಅಂಡ್ ಲೇಟರ್ ವಿ ಕ್ಯಾನ್ ಗೋ ವಿತ್ ಆಲ್ಫಾ ಬೀಟಾ ಅಂಡ್ ಗಾಮಾ ಡಿಕೆ ಅಂತ ಹೇಳ್ತಾರೆ. ನೋಡಿ, ವೆನ್ ಎವರ್ ವಿ ಕನ್ಸಿಡರ್ ದ ನ್ಯೂಕ್ಲಿಯೈ ಹ್ಯಾವಿಂಗ್ ದ ಹೈ ಮಾಸ್ ನಂಬರ್ ಅಂಡ್ ಲೋ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂಸ್ ಏನಾಗಿರುತ್ತದು ಅಂತಂದಾಗ ದೇ ಅಂಡರ್ಗೋ ರೇಡಿಯೋ ಆಕ್ಟಿವಿಟಿ ಅಂತ ಹೇಳ್ತಾರೆ. ಬಟ್ ಎನಿವೆ, ಈ ರೇಡಿಯೋ ಆಕ್ಟಿವ್ ಡಿ ಕೆ ಲಾ ಅದೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ರಿಡ್ಯೂಸ್ ಆಗಿದೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಬಟ್ ಆದರೆ ಈ ಒಂದು ರೇಡಿಯೋ ಆಕ್ಟಿವಿಟಿ ಇಲ್ಲ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್, ಯುರೇನಿಯಂ ಆಗಿರ್ಬೋದು, ಥೋರಿಯಂ ಆಗಿರ್ಬೋದು, ಇಲ್ಲ ಪಲ್ಲಾಡಿಯಂ ಆಗಿರ್ಬೋದು, ಇಂಥ ಒಂದು ಎಲಿಮೆಂಟ್ಸ್ ಅನ್ನೋದು ಓಕೆ ಸ್ಟೆಬಿಲಿಟಿನ ಅಕ್ವೈರ್ ಮಾಡಿಕೊಳ್ಳೋದಕ್ಕೆ ಇಟ್ ಎಮಿಟ್ಸ್ ರೇಡಿಯೇಷನ್ಸ್ ಇನ್ ದ ಫಾರ್ಮ್ ಆಫ್ ಆಲ್ಫಾ ಡಿಕೆ, ಬೀಟಾ ಡಿಕೆ ಅಂಡ್ ಗಾಮಾ ಡಿಕೆ ಅಂತ ಹೇಳ್ತಾರೆ. ಸೊ ಈ ಒಂದು ರಿಯಾಕ್ಷನ್ ಒಂದು ನ್ಯೂಕ್ಲಿಯಸ್ ಅನ್ನೋದು ಆಲ್ಫಾ ಪಾರ್ಟಿಕಲ್ನ ಎಮಿಟ್ ಮಾಡಿದ್ದಾಗ ಅದರ ಮಾಸ್ ನಂಬರ್ ಏನಾಗುತ್ತೆ ಮತ್ತು ಅದರ ಅಟಾಮಿಕ್ ನಂಬರ್ ಏನಾಗುತ್ತೆ ಅನ್ನೋದನ್ನ ಕಾನ್ಸೆಪ್ಟ್ಸ್ನ ಬೇಸ್ ಮಾಡಿಕೊಂಡು ನಿಮಗೆ 6 ಕ್ವಶನ್ಸ್ ನಿಮಗೆ ಬಂದಿದೆ ಅಂತ ನಾವು ಹೇಳಬಹುದು. ಸೊ ಓವರ್ ಆಲ್ ಆಗಿ ಒಂದ್ಸರಿ ಚೆಕ್ ಮಾಡಿಕೊಂಡಿದ್ದಾಗ ಓವರ್ ಆಲ್ ಆಗಿ ಸೊ ವಿ ಕ್ಯಾನ್ ಚೆಕ್ ಇಟ್ 10, 12 ಪ್ಲಸ್ 21 ಕ್ವಶನ್ಸ್ ನಿಮಗೆ ಬಂದಿದೆ. 21 ಕ್ವಶನ್ಸ್. ಸೊ ವಿ ಕ್ಯಾನ್ ಸೇ ದಟ್ ಆನ್ ಆನ್ ಆವರೇಜ್ ಆಗಿ ನಿಮಗೆ 2 ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಎವ್ರಿ ಇಯರ್ ಫ್ರಮ್ ದ ಚಾಪ್ಟರ್ ನ್ಯೂಕ್ಲಿಯೈ. ಓಕೆ, ಸೊ ನೋಡಿ, ಇಲ್ಲಿ ಆಕ್ಚುಲಿ ರೇಡಿಯೋ ಆಕ್ಟಿವ್ ಡಿ ಕೆ ಇದ್ದಿದ್ದರೆ ಇನ್ನೂ ಒಂದು ಕ್ವಶನ್ ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು. ಬಟ್ ಇದು ಹೇಗಿದ್ರು ಇಲ್ಲ. ಹಾಗಾಗಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ 2 questions from this particular chapter nuclei ಅಂತ ನಾವು ಹೇಳ್ತಾ ಇದ್ದೀವಿ. Is it clear? So let us see what are the questions which are given in our exemplar book ಅನ್ನೋದನ್ನ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆ, so let us see the first question what they are saying to us. Please read this question here. ಈ ಕ್ವಶನ್ ನೋಡಿ, ಇಲ್ಲಿ ನೋಡಿ, ನಮ್ಮ ಸಿಲೆಬಸ್ ಅಲ್ಲಿ ಏನ್ ಕಾನ್ಸೆಪ್ಟ್ಸ್ ಇದೋ ಆ ಒಂದು ಕಾನ್ಸೆಪ್ಟ್ಸ್ನ ಬೇಸ್ ಮಾಡಿಕೊಂಡು ಮಾತ್ರ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ವಾಟ್ ಆರ್ ದ ಸಿಲೆಬಸ್ ವಿಚ್ ಈಸ್ ಸಿಲೆಬಸ್ ರಿಡ್ಯೂಸ್ ಆಗಿರುತ್ತಲ್ವಾ, ಅಂತಹ ಒಂದು ಸಿಲೆಬಸ್ ಇಂದ ನಾನು ಯಾವುದೇ ರೀತಿ ಡಿಸ್ಕಷನ್ ಮಾಡಕ್ಕೆ ಹೋಗಲಿಲ್ಲ. ಓಕೆ, ಸೊ ಲೆಟ್ ಅಸ್ ಸಿ ಹಿಯರ್. The gravitational force between the hydrogen atom and another particle of mass small m will be given by Newton's law. F is equals to g into capital M into small m. Here capital M into small m. Okay, ಇಲ್ಲಿ capital G miss ಆಗಿದೆ. So capital G into capital M into small m by r square, where r is in kilometer ಅಂತ ಹೇಳಿ, where r is in ಕಿಲೋಮೀಟರ್ ಇರುತ್ತೆ ಅಂದ್ರೆ ನಿಮಗೆ r ಅನ್ನೋದು ನಿಮಗೆ and ಅಂತ ಹೇಳ್ತಾರೆ. ಸೊ ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ಕ್ಯಾಪಿಟಲ್ ಎಮ್ ವ್ಯಾಲ್ಯೂಸ್ ಹಿಯರ್? ಕ್ಯಾಪಿಟಲ್ ಎಮ್ ವ್ಯಾಲ್ಯೂ ನಿಮಗೆ ಏನ್ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಕ್ಯಾಪಿಟಲ್ ಎಮ್. ಸೊ ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ಕ್ಯಾಪಿಟಲ್ ಎಮ್ ಹಿಯರ್? ಕ್ಯಾಪಿಟಲ್ ಎಮ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಇಟ್ ಇಸ್ ಆಕ್ಚುಯಲ್ ಮಾಸ್ ಆಫ್ ದ ಹೈಡ್ರೋಜನ್ ನ್ಯೂಕ್ಲಿಯಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಕ್ಯಾಪಿಟಲ್ ಎಮ್ ಇಸ್ ದ ಎಫೆಕ್ಟಿವ್ ಮಾಸ್ ಆಫ್ ಹೈಡ್ರೋಜನ್ ಆಟಮ್. ಇಲ್ಲದೆ ಹೋಗಿದ್ದಾಗ ಆಕ್ಚುಯಲ್ ಮಾಸ್ ಆಫ್ ದ ಹೈಡ್ರೋಜನ್ ಆಟಮ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಏನಾಗುತ್ತೆ ಒಂದ್ಸರಿ ನೋಡೋಣ. ಹೈಡ್ರೋಜನ್ ಆಟಮ್ನ ನೀವು ತಗೊಂಡಿದ್ದಾಗ ವೆನೆವರ್ ವಿ ಕನ್ಸಿಡರ್ ದ ಹೈಡ್ರೋಜನ್ ಆಟಮ್, ಆ ಒಂದು ಹೈಡ್ರೋಜನ್ ಆಟಮ್ ಅಲ್ಲಿ ನಿಮಗೆ ಒಂದು ಎಲೆಕ್ಟ್ರಾನ್ ಮತ್ತು ಒಂದು ಪ್ರೋಟಾನ್ ಅನ್ನೋದು ಇರುತ್ತೆ. ಇಸ್ ಇಟ್ ಕ್ಲಿಯರ್? ಆ ಒಂದು ಪ್ರೋಟಾನ್ ಅಷ್ಟೆಲ್ಲ ಒಂದು ನ್ಯೂಟ್ರಾನ್ ಸಹ ಇರುತ್ತೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡರನ್ನು ಹಿಡಿಯೋದಿಕ್ಕೆ ಸ್ವಲ್ಪ ಎನರ್ಜಿ ಅನ್ನೋದು ನಮಗೆ ಬೇಕಾಗುತ್ತೆ. ಅದನ್ನ ಬೈಂಡಿಂಗ್ ಎನರ್ಜಿ ಅಂತ ನಾವು ಕರೀಬಹುದು. ಇಸ್ ಇಟ್ ಕ್ಲಿಯರ್? ಅಂಡ್ ದಟ್ ಬೈಂಡಿಂಗ್ ಎನರ್ಜಿ ಈಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಏನ್ ಬರುತ್ತೆ, ಮಾಸ್ ಡಿಫೆಕ್ಟ್ ಇಂಟು ಸಿ ಸ್ಕ್ವೇರ್ ಅಂತ ಹೇಳ್ತಾರೆ. ಸೊ ಮಾಸ್ ಡಿಫೆಕ್ಟ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ, ಇಲ್ಲಿ ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಇರಬೇಕು. Is it clear? So let us have an idea. So mass defect ನಮಗೆ ಗೊತ್ತಿದೆ ಏನದು ಅಂತಂದಿದ್ದಾಗ we can say that mass defect is always equals to z into mass of the proton plus a minus z into mass of the neutron minus actual mass of the nucleus ಅಂತ ನಾವು ಹೇಳ್ತಾ ಇದೀವಿ.
ಇದು ನಮಗೆ ಗೊತ್ತಿದೆ ಅಲ್ವಾ, ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಮಾಸ್ ಡಿಫೆಕ್ಟ್, the mass defect. Okay, let us see here. Based on this, I want to know what is the mass of the hydrogen atom, capital M ಅನ್ನೋದು ನಮಗೆ ಬೇಕಾಗುತ್ತೆ. How can we get it here? ಒಂದ್ಸರಿ ಚೆಕ್ ಮಾಡೋಣ ಇಲ್ಲಿ ನೀಟಾಗೆ. ಪ್ಲೀಸ್ ಚೆಕ್ ಇಟ್ ಹಿಯರ್. ಹೈಡ್ರೋಜನ್ ಆಟಮ್ ಅಲ್ವಾ ಹೇಳ್ತಾರೆ ನಿಮ್ಗೆ, ಹೈಡ್ರೋಜನ್ ಆಟಮ್. ಇದೇ ಒಂದು ಫಾರ್ಮುಲಾನ ಬೇಸ್ ಮಾಡಿಕೊಂಡು ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡಬಹುದು. ಓಕೆ, ಸೊ ಸಿ ಹಿಯರ್, mass of the hydrogen atom is nothing but mass of the proton. Okay, ಒಂದು ನಿಮಿಷ. ಸೊ ಸಿ ಹಿಯರ್, ಸ್ಮಾಲ್ ಲೆಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಬೆಟರ್ ಯು ರೈಟ್ ಇನ್ ಸ್ಮಾಲ್ ಲೆಟರ್ಸ್. ಮಾಸ್ ಆಫ್ ದ ಪ್ರೋಟಾನ್ ಪ್ಲಸ್ ಮಾಸ್ ಆಫ್ ದ ಎಲೆಕ್ಟ್ರಾನ್, ಮಾಸ್ ಆಫ್ ದ ಪ್ರೋಟಾನ್ ಪ್ಲಸ್ ಮಾಸ್ ಆಫ್ ದ ಎಲೆಕ್ಟ್ರಾನ್ ಮೈನಸ್ ಡೆಲ್ಟಾ ಎಮ್ ಅಂತ ಹೇಳ್ತಾರೆ. So we can write this as mass of the proton plus mass of the electron minus, we can say, binding energy divided by c square ಅಂತ ನಾವು ಹೇಳಬಹುದು. So according to that, we can say option B as a right answer. Option B as a right answer. What is the binding energy value here? Binding energy value will be nearly 13.6 electron volt ಅಂತ ನಮಗೆ ಐಡಿಯಾ ಇರಬೇಕು. Okay, I hope you understood this point clearly. ಅರ್ಥ ಆಗಿದೆ ಅಲ್ವಾ? So like this we had to think only how to answer this question. So similarly, move on to the next one. What they are saying to us: when a nucleus in an atom undergoes a radioactive decay, the electronic energy levels of the atom ಅಂತ ಹೇಳ್ತಾರೆ. ಎನರ್ಜಿ ಲೆವೆಲ್ಸ್ ಅನ್ನೋದು ನಿಮಗೆ ಏನು ಆಗಬಹುದು ಅಂತ ಹೇಳ್ತಾರೆ. ಎಲೆಕ್ಟ್ರಾನಿಕ್ ಎನರ್ಜಿ ಲೆವೆಲ್ಸ್ ಏನು ಆಗತ್ತೆ. ಫಾರ್ ಎಕ್ಸಾಂಪಲ್, ವೆನ್ ದ ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯೈ, ಅದು ನಿಮ್ಗೆ ಏನಾದರೂ ಆಲ್ಫಾ ಡಿಕೆ, ಬೀಟಾ ಡಿಕೆ, ಗಾಮಾ ಡಿಕೆ ಹೋಗಿದ್ದಾಗ ಏನು ನಡೀಬಹುದು ನೋಡಿ, ಇಲ್ಲಿ ಅನಲೈಸ್ ಮಾಡಿ. ಸೊ ವಾಟ್ ಹ್ಯಾಪನ್ಸ್ ಟು ಎನರ್ಜಿ ಲೆವೆಲ್ಸ್? Please think about this. Do not change for any type of radioactivity ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೊಂದು ವಿಷಯ ಕ್ಲಿಯರ್ ಆಗಿರ್ಬೇಕು, ಏನು ಅಂತಂದಾಗ, ಯಾವಾಗಾದರೆ ಒಂದು ಎಲಿಮೆಂಟ್ ಇಂದ ಇಲ್ಲ ಒಂದು ನ್ಯೂಕ್ಲಿಯಿಂದ ಆಲ್ಫಾ ಪಾರ್ಟಿಕಲ್ ಅನ್ನೋದು ನಿಮಗೆ ಎಮಿಟ್ ಆಗಿದ್ದಾಗ ಅದರ ಮಾಸ್ ನಂಬರ್ 4 ಯೂನಿಟ್ ಕಡಿಮೆ ಆಗುತ್ತೆ, ಅಟಾಮಿಕ್ ನಂಬರ್ 2 ಯೂನಿಟ್ ಕಡಿಮೆ ಆಗುತ್ತೆ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ದೇರ್ ಫೋರ್ ಏನಾಗುತ್ತೆ ನೋಡಿ, ಇಲ್ಲಿ ಅನಲೈಸ್ ಮಾಡಿ. ಅದೇ ರೀತಿ ಬೀಟಾ ಡಿಕೆ ಹೋಗಿದ್ದಾಗ, ವೆನ್ ಎವರ್ ದ ನ್ಯೂಕ್ಲಿಯರ್ ಅಂಡರ್ಗೋಸ್ ಅ ಬೀಟಾ ಡಿಕೆ, ಮಾಸ್ ನಂಬರ್ ವಿಲ್ ನೆವರ್ ಚೇಂಜ್, ಬಟ್ ಅಟಾಮಿಕ್ ನಂಬರ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಬೈ 1 ಯೂನಿಟ್ ಬೇಸ್ಡ್ ಆನ್ ದ ಟೈಪ್ ಆಫ್ ಬೀಟಾ ಡಿಕೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಯಾವಾಗಾದರೆ ಅಟಾಮಿಕ್ ನಂಬರ್ ಮತ್ತು ಮಾಸ್ ನಂಬರ್ ನಿಮಗೆ ಚೇಂಜ್ ಆಗುತ್ತೋ, ಬದಲಾವಣೆ ಆಗುತ್ತೋ, ದೆನ್ ವಿ ಕ್ಯಾನ್ ಸೇ ದಟ್ ಎನರ್ಜಿ ಲೆವೆಲ್ಸ್ ಅನ್ನೋದು ಸಹ ನಿಮಗೆ ಚೇಂಜ್ ಆಗುತ್ತೆ ಅಂತ ನಾವು ಹೇಳಬಹುದು. ಹಾಗಾಗಿ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ ಆಸ್ ಎ ರೈಟ್ ಆನ್ಸರ್. ಬಟ್ ಯಾವಾಗಾದ್ರೂ ಒಂದು ನ್ಯೂಕ್ಲಿಯೈ ಅನ್ನೋದು ಗಾಮಾ ರೇಡಿಯೇಷನ್ಸ್ನ ಎಮಿಟ್ ಮಾಡುತ್ತೋ ಅವಾಗ ಅದರಲ್ಲಿ ಯಾವುದೇ ರೀತಿ ನಿಮಗೆ ಬದಲಾವಣೆ ಆಗುವುದಿಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ವಿ ಹ್ಯಾವ್ ಟು ಆನ್ಸರ್ such type of questions. Okay, I hope you understood this point clearly. Now similarly, let us move on to the next question. If you want, I can say here. ನೋಡಿ ಇಲ್ಲಿ, ಇನ್ ಆಲ್ಫಾ ಡಿಕೆ ಡಾಟರ್ ನ್ಯೂಕ್ಲಿಯೈ ಅಂತ ಕರಿತೀವಿ ನಾವಿಲ್ಲಿ. daughter nuclei will have 4 units less in mass number ಅಲ್ಲಿ 4 ಯೂನಿಟ್ ಕಡಿಮೆ ಆಗುತ್ತೆ, ಅಂಡ್ 2 units ಲೆಸ್ ಇನ್ ಅಟಾಮಿಕ್ ನಂಬರ್ ಅಂತ ಹೇಳ್ತಾರೆ. 2 ಯೂನಿಟ್ ಲೆಸ್ ಇನ್ ಅಟಾಮಿಕ್ ನಂಬರ್ ಅಂತ ನಾವು ಹೇಳ್ತಾ ಇದೀವಿ. ಇಸ್ ಇಟ್ ಕ್ಲಿಯರ್? ಅದೇ ರೀತಿ ನಿಮಗೆ ಬೀಟಾ ಡಿಕೆಯಲ್ಲೂ ಸಹ ಸಿಮಿಲರ್ಲಿ ಇನ್ ಬೀಟಾ ಡಿಕೆ ನೋ ಚೇಂಜ್ ಇನ್ ಮಾಸ್ ನಂಬರ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ನಮಗೆ ಇರಲ್ಲ. ನೋ ಚೇಂಜ್ ಇನ್ ಮಾಸ್ ನಂಬರ್ ಅಂಡ್ ಸೊ 1 ಯೂನಿಟ್ ಲೆಸ್ ಅನ್ನೋದಕ್ಕಿಂತ ಲೆಸ್ ಆರ್ ಮೋರ್ ಇನ್ ಅಟಾಮಿಕ್ ನಂಬರ್ ಅಂತ ನಾವು ಅಟಾಮಿಕ್ ನಂಬರ್. So based on that, we can answer, or we can go with option B as the right answer. Okay, I hope it is clear to you. Now let us move on to the next question. What they are saying to us. ನೋಡೋಣ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ಅಂತ ನೀಟಾಗಿ ಥಿಂಕ್ ಮಾಡಿ ಅನಲೈಸ್ ಮಾಡಿ.
So please think about this. Mx and my denote the atomic masses of the parent and the daughter nuclei and the atomic mass of parent and daughter nuclei respectively in radioactive decay. The Q value for beta minus decay ನೆಗೆಟಿವ್ ಬೀಟಾ ಡಿಕೆ ಆಗಿದ್ದಾಗ ಕ್ಯೂ ವ್ಯಾಲ್ಯೂ ಅಂದರೆ ಏನಿಲ್ಲ ಎನರ್ಜಿ ರಿಲೀಸ್ಡ್ ಅಂತ ನಾವು ಹೇಳ್ಬೋದು. ಓಕೆ, Q1 ಅಂತ ಕೊಟ್ಟಿದ್ದಾರೆ. ಅಂಡ್ ದಟ್ ಫಾರ್ ದ ಪಾಸಿಟಿವ್ ಬೀಟಾ ಡಿಕೆ ಅಂಡ್ ದಟ್ ಫಾರ್ ಪಾಸಿಟಿವ್ ಬೀಟಾ ಡಿಕೆ ಈಸ್ Q2. If Me denotes the mass of an electron, then which of the following statements is correct ಅಂತ ಹೇಳ್ತಾರೆ. Which of the following statement is correct? Is it clear? Q value is nothing but energy released ಅಂತ ಹೇಳ್ತಾರೆ. ಸೊ ಜನರಲ್ ಆಗಿ ಎನರ್ಜಿ ರಿಲೀಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದಾಗ ಮಾಸ್ ಆಫ್ ದ ರಿಯಾಕ್ಟೆಂಟ್ಸ್ ಮೈನಸ್ ಮಾಸ್ ಆಫ್ ದ ಪ್ರಾಡಕ್ಟ್ಸ್. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. Q value is always equals to mass of the reactants minus mass of the products, okay, into C square ಅಂತ ನಾವು ಹೇಳಬಹುದು. into C square. Is it clear? So that is about the Q value. So let us understand about the first one, negative beta decay ಬಗ್ಗೆ ನಾವು ಫಸ್ಟ್ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. What is this negative beta decay value here? So ನೋಡಿ ಇಲ್ಲಿ negative beta decay, beta minus. What is this by beta minus here? How can we analyze this? Whenever we consider a parent nuclei having the atomic number Z and mass number A ಮತ್ತು ಅಟಾಮಿಕ್ ನಂಬರ್ Z ಇರುವಂತಹ ಒಂದು ಪೇರೆಂಟ್ ನ್ಯೂಕ್ಲಿಯೈನ ಕನ್ಸಿಡರ್ ಮಾಡೋಣ. ಓಕೆ, ಬಟ್ ವೆನೆವರ್ ವಿಟ್ ಅಂಡರ್ಗೋಸ್ ನೆಗೆಟಿವ್ ಬೀಟಾ ಡಿಕೆ ನೋಡಿ ಇಲ್ಲಿ ಡಾಟರ್ ನ್ಯೂಕ್ಲಿಯೈ ಅನ್ನೋದು ನಿಮಗೆ ಬರುತ್ತೆ. ಅಟಾಮಿಕ್ ನಂಬರ್ ಒಂದು ಯೂನಿಟ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಮಾಸ್ ನಂಬರ್ ನಿಮಗೆ ರಿಮೈನ್ಸ್ ಸೇಮ್ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ದೇರ್ ವಿಲ್ ಬಿ ರಿಲೀಸ್ ಆಫ್ ಎಲೆಕ್ಟ್ರಾನ್ ಪ್ಲಸ್ ಆಂಟಿ ನ್ಯೂಟ್ರಿನೋ ಪ್ಲಸ್ Q1 ಅಂತ ನಾವು ಬರೀಬಹುದು. Q1. Is it clear? What is this? Mx and My denote the atomic masses of parent and daughter nuclei ಅಂತ ಹೇಳ್ತಾ ಇದ್ದಾರೆ. Parent and daughter nuclei. Okay, respectively in a radioactive decay. Parent and daughter nuclei. ಸೊ ಒಂದ್ಸರಿ ನೋಡಿ ಇಲ್ಲಿ Q1 ಹೇಗೆ ಬರೀಬಹುದು ನಾವಿಲ್ಲಿ ಅನ್ನೋದನ್ನ ಅನಲೈಸ್ ಮಾಡಿ. ಸೊ ಮಾಸ್ ಆಫ್ ದ ನ್ಯೂಕ್ಲಿಯಸ್ ರಿಯಾಕ್ಟೆಂಟ್ಸ್ ಅಲ್ವಾ ಇಲ್ಲಿ ZA ಮೈನಸ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ ದಟ್ ಈಸ್ ಡಾಟರ್ ನ್ಯೂಕ್ಲಿಯೈ ಅಂತ ಹೇಳಿದ್ರೆ ಡಾಟರ್ ನ್ಯೂಕ್ಲಿಯೈ Y Z+1A ಮೈನಸ್ ME ಇಂಟು C ಸ್ಕ್ವೇರ್ ಅಂತ ನಾವು ಬರೀಬಹುದು. ಇಂಟು C ಸ್ಕ್ವೇರ್. ಇಸ್ ಇಟ್ ಕ್ಲಿಯರ್? ವಾಟ್ ಈಸ್ ನ್ಯೂ ಬಾರ್ ಅಂದರೆ ಆಂಟಿ ನ್ಯೂಟ್ರಿನ್ ಇಸ್ ಮಾಸ್ಲೆಸ್ ಪಾರ್ಟಿಕಲ್ ಅಂತ ನಾವು ಹೇಳಬಹುದು. ಸೊ ಇದನ್ನು ನಾವು ಹೇಗೆ ಅರೇಂಜ್ ಮಾಡ್ತಾ ಇದೀವಿ ಅನ್ನೋದನ್ನ ಅನಲೈಸ್ ಮಾಡಿ. Q1 ಈಸ್ ಈಕ್ವಲ್ಸ್ ಟು ಮಾಸ್ ಆಫ್ ದ ನ್ಯೂಕ್ಲಿಯಸ್ X ಮೈನಸ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ Y. ನೋಡಿ ಇಲ್ಲಿ Y Z+1A ಅಂತ ನಾವು ಬರೀಬಹುದು. ಇಲ್ಲಿ ಮೈನಸ್ ME, ಇಲ್ಲ ನಾನು ಪ್ಲಸ್ ZME ಮೈನಸ್ ZME ಅಂತ ನಾವು ಬರಿತೀನಿ, ಜಸ್ಟ್ ಫಾರ್ ಸಿಂಪ್ಲಿಫಿಕೇಶನ್ ಪರ್ಪಸ್. ಸೊ Q1 ಕ್ಯಾನ್ ಬಿ ರಿಟನ್ ಆಸ್ ಏನು ಬರೀಬಹುದು ಇಲ್ಲಿ ಒಂದು ನೀಟಾಗಿ ಅನಲೈಸ್ ಮಾಡಿ. ಸೊ ವೆನೆವರ್ ವಿ ಟೇಕ್ ಸೊ ಒಂದ್ಸರಿ ನೀಟಾಗಿ ಥಿಂಕ್ ಮಾಡಿ ಅನಲೈಸ್ ಮಾಡಿ ಏನು ಹೇಳ್ತಾ ಇದ್ದೀವಿ ಅಂತ. ಸೊ MN So please once neatly analyze ಮಾಡಿ. Please observe these values carefully. So mass of the nucleus XZA, okay, ಇಲ್ಲಿ plus Z into ME minus mass of the nucleus Y Z+1A ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಮೈನಸ್ ನಾನು ಕಾಮನ್ ತೆಗೆದಿದ್ದಾಗ ಐ ಕ್ಯಾನ್ ಸೇ Z+1 ಇಂಟು ME ಅಂತ ನಾವು ಬರೀಬಹುದು. ಇಂಟು ME ಇಂಟು C ಸ್ಕ್ವೇರ್ ಅಂತ ನಾವು ಬರಿತಾ ಇದ್ದೀವಿ. ಇಸ್ ಇಟ್ ಕ್ಲಿಯರ್? ಸೊ ಲೈಕ್ ದಟ್ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಸೊ ವೆನೆವರ್ ವಿ ಡೂ ಸಿಂಪ್ಲಿಫಿಕೇಶನ್ ಏನು ನಡೆಯುತ್ತೆ, ಇಲ್ಲಿ ಒಂದು +1 ಇದೆ ಅಲ್ವಾ. +1 ಇದ್ದರೆ ಅದನ್ನು ಹೇಗೆ ಚೇಂಜ್ ಮಾಡಿಕೋಬಹುದು ನಾವು ಅಂತಂದಾಗ ವಿ ಕ್ಯಾನ್ ಸೇ Q1 ಕ್ಯಾನ್ ಬಿ ರಿಟನ್ ಆಸ್ MN ಇಂಟು XZA ಮೈನಸ್ MN Y
Z-1 A ಅಂತ ನಾವು ಚೇಂಜ್ ಮಾಡಿಕೋಬಹುದು. ಸಿ ಸ್ಕ್ವೇರ್ ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ ರೈಟ್ Q1 is equals to mx minus my ಇಂಟು ಸಿ ಸ್ಕ್ವೇರ್ ಅಂತ ನಾವು ಬರಿತಾ ಇದ್ದೀವಿ. ದಿಸ್ ಇಸ್ ದ ಎನರ್ಜಿ ರಿಲೀಸ್ಡ್. ನೋಡಿ ಇಲ್ಲಿ ಕನ್ವರ್ಷನ್ ನೋಡಿ ಇಲ್ಲಿ ಹೇಗೆ ಬರೀಬಹುದು ಅನ್ನೋದನ್ನ ಅನಲೈಸ್ ಮಾಡಿ. ಮೈನಸ್ ಇಲ್ಲಿ Z+1 ಇದಲ್ವಾ, ಇಲ್ಲಿ ಅಷ್ಟೇ ನಿಮಗೆ ಇದನ್ನು ಕನ್ವರ್ಟ್ ಮಾಡಿದಾಗ ಇಲ್ಲಿ Z-1 ಅಂತ ನಾವು ಬರೀಬಹುದು. ದಟ್ ಈಸ್ ದ ಮಾಸ್, ಅಟಾಮಿಕ್ ಮಾಸ್ ಆಫ್ ದ ಡಾಟರ್ ನ್ಯೂಕ್ಲಿಯೈ ಅಂತ ಹೇಳ್ತಾ ಇದೀವಿ. ಸೊ ದಿಸ್ ಇಸ್ ದ ವ್ಯಾಲ್ಯೂ. ಸೊ ಹಾಗಾಗಿ ಯಾವ ಆಪ್ಷನ್ ಬರುತ್ತೆ ನಿಮ್ಗೆ ಇಲ್ಲಿ? ಎಲ್ಲ ಆಪ್ಷನ್ಸ್ ಎಲ್ಲ ಅಂದರೆ ಆಪ್ಷನ್ 1 ಮತ್ತು ಆಪ್ಷನ್ ಬಿ, ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಎರಡರಲ್ಲೂ ಸೇಮ್ ಇದೆ. ಸೊ ಇನ್ನು Q2 ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕಾಗಿ ಬರುತ್ತೆ. ಓಕೆ, ಸೊ ದೇರ್ ಫೋರ್ ಸಿ ಹಿಯರ್ ಸೆಕೆಂಡ್ ಕೇಸ್. ಸೊ ನೋಡಿ ಇಲ್ಲಿ ಎಕ್ಸ್ ಝೆಡ್ ಎ ವೆನೆವರ್ ಇಟ್ ಅಂಡರ್ಗೋಸ್ ಪಾಸಿಟಿವ್ ಬೀಟಾ ಡಿಕೆ ಹೋಗಿದ್ದಾಗ ಡಾಟರ್ ನ್ಯೂಕ್ಲಿಯರ್ ನಿಮಗೆ Z-1 ಇಂಟು Z-1 A ಇಲ್ಲಿ ಏನಾಗುತ್ತೆ ಪ್ಲಸ್ ಎಲೆಕ್ಟ್ರಾನ್ ಅಂತ ಹೇಳ್ತಾರೆ, ಅಲಾಂಗ್ ವಿತ್ ನ್ಯೂಟ್ರಿನೋ ಪ್ಲಸ್ ಎನರ್ಜಿ Q2 ಅಂತ ಬರೀಬೋದು. Therefore Q2 can be written as mass of the nucleus XZA minus mass of the nucleus, that is a daughter nucleus minus mass of the electron ಅಂತ ನಾವು ಹೇಳ್ತೇವೆ, mass of the electron. Is it clear? ಸೊ ಒಂದ್ಸಲ ನೀಟಾಗಿ ಅನಲೈಸ್ ಮಾಡಿ, ನೀಟಾಗಿ ಇಂಟು ಸಿ ಸ್ಕ್ವೇರ್ ಅಂತ ನಾವು ಬರೀತಾ ಇದ್ದೀವಿ, ಇಂಟು ಸಿ ಸ್ಕ್ವೇರ್. ಇಸ್ ಇಟ್ ಕ್ಲಿಯರ್? ಸೊ ನೋಡಿ ಇಲ್ಲಿ ಅನಲೈಸ್ ಮಾಡಿ, ಹೌ ಕ್ಯಾನ್ ವಿ ರೈಟ್ ದಿಸ್? So please think and analyze, then you will get the answer. So ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ, ಇದೇ ರೀತಿ ನಾವು ಸಿಂಪ್ಲಿಫೈ ಮಾಡಿದ್ದಾಗ we can say ZA ಪ್ಲಸ್ ZE ಅಂದರೆ ಪ್ಲಸ್ ZE ಮೈನಸ್ ZE ನಾನು Z ಇಂಟು ME ಇಲ್ಲೂ ಸಹ ನಿಮಗೆ Z ಇಂಟು ME ನಾವು ಮಾಡಬೇಕು. atomic number of electrons into this minus Z into ME ಏನು ಬರುತ್ತೆ ಇಲ್ಲಿ ನೋಡಿ, ಇಲ್ಲಿ ಅನಲೈಸ್ ಮಾಡಿ. again say mass of the nucleus Z-1 A ಅಂತ ನಾವು ಬರೀಬೋದು, ಮೈನಸ್ ME ಇಂಟು ಸಿ ಸ್ಕ್ವೇರ್ ಅಂತ ನಾವು ಬರೀಬಹುದು. ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್, you can say ನೋಡಿ ಇಲ್ಲಿ mx minus my minus 2me ಇಂಟು ಸಿ ಸ್ಕ್ವೇರ್ ಅಂತ ನಮಗೆ ಬರುತ್ತೆ. ಸೊ ಹಾಗಾಗಿ ವಾಟ್ ಕ್ಯಾನ್ ಯು ಸೇ ಅಬೌಟ್ ದಿಸ್ ಆಪ್ಷನ್ ಹಿಯರ್? ಯು ಕ್ಯಾನ್ ಗೋ ವಿತ್ ಆಪ್ಷನ್ ಎ ಆಸ್ ಎ ರೈಟ್ ಆನ್ಸರ್. ಸೊ ಇದನ್ನ ನೀಟಾಗಿ ಸಿಂಪ್ಲಿಫೈ ಮಾಡಿ ಚೆಕ್ ಮಾಡಿ, ದೆನ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಆಪ್ಷನ್ ಎ ಆಸ್ ಎ ರೈಟ್ ಆನ್ಸರ್. ಇಲ್ಲದೆ ಹೋದರೆ you please remember directly, we can remember this as a direct answer ಅಂತಾನೆ ಹೇಳಿ, ಡೈರೆಕ್ಟ್ ಆಗೂ ಸಹ ನಾವು ಇದನ್ನ ಆನ್ಸರ್ ಆಗಿ ನೆನಪಿಟ್ಕೋಬಹುದು. ನೋಡಿ ಪಾಸಿಟಿವ್ ಬೀಟಾ ಡಿಕೆ ಆಗಿದ್ದಾಗ ಎನರ್ಜಿ ರಿಲೀಸ್ಡ್ ವಿಲ್ ಬಿಕಮ್ ಈಕ್ವಲ್ಸ್ ಟು mx minus my minus 2me ಇಂಟು ಸಿ ಸ್ಕ್ವೇರ್. ಅದೇ ನೆಗೆಟಿವ್ ಬೀಟಾ ಡಿಕೆ ಆಗಿದ್ದಾಗ ಜಸ್ಟ್ mx minus my ಇಂಟು ಸಿ ಸ್ಕ್ವೇರ್ ಅಂತ ಹೇಳ್ಬೋದು. ಇದು ಮೋಸ್ಟ್ ಪ್ರಾಬಬಲ್ ನಿಮಗೆ 2021 KCET ಎಕ್ಸಾಮಿನೇಷನ್ ಅಲ್ಲಿ ಈ ಕ್ವಶನ್ ನ ಕೇಳಿದ್ದಾರೆ. ಓಕೆನಾ? ಸೊ ಲೈಕ್ ದಟ್ we have to think and we have to answer such type of questions. Move on to the next one. What they are saying to us, please think about this. Tritium is an isotope of hydrogen whose nucleus triton contains 2 neutrons and 1 proton ಅಂತ ಹೇಳ್ತಾರೆ. 2 neutrons and 1 proton. Is it clear? ನೋಡಿ ಇಲ್ಲಿ free neutrons decay into P plus E. ಒಂದು ನಿಮಿಷ, ಇಲ್ಲಿ ಏನೋ ಮಿಸ್ಟೇಕ್ ಆಗಿದೆ, ಇಲ್ಲಿ ಎರರ್ ಆಗಿದೆ. ಸೊ P plus ಪ್ರೋಟಾನ್ ನೋಡಿ ಈ ರೀತಿ ನಿಮಗೆ ಡಿಕೆ ಆಗುತ್ತೆ ಅಂತ, ಫ್ರೀ ನ್ಯೂಟ್ರಾನ್ಸ್ ಡಿಕೆ ಇಂಟು P ಪ್ಲಸ್ ಪ್ರೋಟಾನ್ ಪ್ಲಸ್ ಎಲೆಕ್ಟ್ರಾನ್ ಪ್ಲಸ್ ನ್ಯೂಟ್ರಾನ್ ಅಂತ ನಿಮಗೆ ಡಿವೈಡ್ ಆಗುತ್ತೆ. ಒನ್ ಆಫ್ ದ ನ್ಯೂಟ್ರಾನ್ಸ್ ಇನ್ ಟ್ರಿಟಾನ್ ಡಿಕೇಸ್ it would transform into helium-3 nucleus. This does not happen. This is because ಅಂತ ಕೇಳ್ತಾರೆ. ಇದು ಯಾಕೆ ನಡೆಯಲ್ಲ ನಿಮಗೆ ಅಂತಂದಿದ್ದಾಗ ಇದು ಒನ್ ಆಫ್ ದ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ ಅಂತಾನೆ ಹೇಳ್ಬೋದು ನಾವು. ಸೊ ಟ್ರಿಟಾನ್ ಅಲ್ಲಿ ಎಷ್ಟಿದೆ ನಿಮ್ಗೆ ಗಟ್ಟೆ ಓನ್ಲಿ 2 ನ್ಯೂಟ್ರಾನ್ಸ್ ಅಂಡ್ 1 ಪ್ರೋಟಾನ್ ಅಲ್ವಾ. ಹಾಗಾಗಿ ಟ್ರಿಟಾನ್ ಎನರ್ಜಿ is less than that of helium nucleus ಅಂತ ನಾವು ಹೇಳ್ಬೋದು.
is ಲೆಸ್ ದ್ಯಾನ್ ದಟ್ ಆಫ್ ಅಂತ ನಾವು ಟ್ರೀಟಾನ್ ಎನರ್ಜಿ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂದರೆ ಈಸ್ ಲೆಸ್ ದ್ಯಾನ್ ದಟ್ ಆಫ್ ದ ಹೀಲಿಯಂ 3 ನ್ಯೂಕ್ಲಿಯಸ್ ಬಿಕಾಸ್ ಆಫ್ ಎನರ್ಜಿ ದಿಸ್ ರಿಯಾಕ್ಷನ್ ವಿಲ್ ನಾಟ್ ಟೇಕ್ ಪ್ಲೇಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ಆ್ಯಂಡ್ ಸಿಮಿಲರ್ಲಿ we can see the next question here ಏನಾಗುತ್ತೆ ನೋಡಿ ಇಲ್ಲಿ. heavy stable nuclei have more neutrons than protons. This is because of the fact that ಅಂತ ಹೇಳ್ತಾ ಇದ್ದಾರೆ. ನ್ಯೂಟ್ರಾನ್ಸ್ ಹೆವಿ ನ್ಯೂಕ್ಲಿಯಲ್ಲಿ ನಿಮಗೆ ಮೋರ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅನ್ನೋದಿದೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ರೀಸನ್ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಇವಾಗ ಯಾಕೆ ಪ್ರೋಟಾನ್ಸ್ ಅನ್ನೋದು ಯಾಕಿರಲ್ಲ ನಿಮಗೆ ಅಂತಂದಾಗ, ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಪ್ರೋಟಾನ್ಸ್ ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದಾಗ, ಪ್ರೋಟಾನ್ಸ್ ಆರ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಲ್ವಾ. ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಹೇಳ್ತಾ ಇದೀವಿ. ಪ್ರೋಟಾನ್ಸ್ ಅನ್ನೋದು ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆಗಿರೋದ್ರಿಂದ ಆ ಪ್ರೋಟಾನ್ಸ್ ಮಧ್ಯದಲ್ಲಿ ರೆಪಲ್ಸಿವ್ ಫೋರ್ಸ್ ಅನ್ನೋದು ಇರುತ್ತೆ. ಹಾಗಾಗಿ ವಿ ಕ್ಯಾನ್ ಸೇ okay, there will be more number of neutrons compared to proton. That is, electrostatic force between the protons are repulsive ಅಂತ ನಾವು ಹೇಳಬಹುದು. because of repulsive force protons will not exist in the heavier nuclei ಅಂತ ನಾವು ಹೇಳ್ತಾ ಇದ್ದೀವಿ. is it clear? So like that we have to think and we have to answer such type of questions. So move on to the next one. ಇಲ್ಲಿಂದ ನಿಮಗೆ ಮಲ್ಟಿ ಆನ್ಸರ್ ಕ್ವಶನ್ಸ್ ಅಂತ ಹೇಳ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಕ್ವಶನ್ಸು ಸಹ ನಿಮಗೆ ಏನಾಗಿರುತ್ತೆ, ವಿ ಕ್ಯಾನ್ ಸೇ ಥಿಯರಿಟಿಕಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ಜಸ್ಟ್ ರೀಡ್ ಅಂಡ್ ಲರ್ನ್ ದೋಸ್ ಥಿಯರಿಟಿಕಲ್ ಥಿಂಗ್. Fusion process like combining two neutrons to form a helium nucleus are impossible at ordinary temperatures and pressure ಅಂತ ಅಂದ್ರೆ ರೂಮ್ ಟೆಂಪರೇಚರ್ ಅಟ್ಮಾಸ್ಫರಿಕ್ ಪ್ರೆಷರ್ ಹತ್ರ ನಿಮಗೆ ಫ್ಯೂಷನ್ ಅಂದ್ರೆ ಕಂಬೈನಿಂಗ್ ಆಫ್ ಟೂ ಡ್ಯೂಟರಾನ್ಸ್ ಇಸ್ ಹೈಲಿ ಇಂಪಾಸಿಬಲ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ರೀಸನ್ ಅಂತ ಕೇಳ್ತಾ ಇದ್ದಾರೆ. The reasons for this can be traced to the fact. ಯಾಕದು ಆಗಲ್ಲ, ಯಾಕೆ ಇಂಪಾಸಿಬಲ್, ಈಗ ರೂಮ್ ಟೆಂಪರೇಚರ್ ಮತ್ತು ಅಟ್ಮಾಸ್ಫರಿಕ್ ಪ್ರೆಷರ್ ಹತ್ರ ಯಾಕೆ ನಡೆಯಲ್ಲ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ನ್ಯೂಕ್ಲಿಯರ್ ಫೋರ್ಸಸ್ ಹ್ಯಾವ್ ಶಾರ್ಟ್ ರೇಂಜ್ ಫೋರ್ಸಸ್. Okay, nuclei are positively charged. The original nuclei must be completely ionized before ಏನು ಇಲ್ಲ ನಿಮಗೆ. ಒರಿಜಿನಲ್ nuclei must first break up before combining with each other ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಕೆನಾಟ್ ಗೋ ವಿತ್ ದಿಸ್ ಅಂಡ್ ವಿತ್ ದಿಸ್. ನಮಗೆ ಗೊತ್ತಿದೆ ಫ್ಯೂಷನ್ ರಿಯಾಕ್ಷನ್ಸ್ ನಡಿಬೇಕು ಅಂತಂದಾಗ ವಿ ಮಸ್ಟ್ ಬ್ರಿಂಗ್ ದ ಟೂ ಲೈಟರ್ ನ್ಯೂಕ್ಲಿಯೈ ಓಕೆ ಕ್ಲೋಸ್ ಟು ಈಚ್ ಅದರ್. ಎರಡು ನ್ಯೂಕ್ಲಿಯೈ ನಿಮ್ಗೆ ಏನಾಗಿರುತ್ತೆ ಅಂತಂದಾಗ ಎರಡು ನ್ಯೂಕ್ಲಿಯೈ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಈ ಎರಡು ನ್ಯೂಕ್ಲಿಯೈ ಮಧ್ಯದಲ್ಲಿ ಫೋರ್ಸ್ ಆಫ್ ರೆಪಲ್ಷನ್ ಅನ್ನೋದು ಇರಬೇಕು. ಈ ಫೋರ್ಸ್ ಆಫ್ ರೆಪಲ್ಷನ್ ಓವರ್ಕಮ್ ಮಾಡಿ ನಾವೆರಡನ್ನ ಕಂಬೈನ್ ಮಾಡಬೇಕು ಅಂತಂದಾಗ ವಿ ಮಸ್ಟ್ ಸಪ್ಲೈ ಎ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಅಂತ ಹೇಳ್ತಾರೆ. ಆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಫಾರ್ ದೋಸ್ ನ್ಯೂಕ್ಲಿಯೈ. ಓಕೆ, ಸೊ ಹಾಗಾಗಿ ವಿ ಕೆನ್ ಸೇ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದೀವಿ ಅಂತ. to combine the two lighter nuclei, okay, we should give energy which overcome ಏನಾಗಿರುತ್ತೆ ನೋಡಿ, which overcome the electrostatic force of repulsion ಅಂತ ಹೇಳ್ತಾರೆ. ಫೋರ್ಸ್ ಆಫ್ ರೆಪಲ್ಷನ್ ಬಿಟ್ವೀನ್ ದ ಟೂ ನ್ಯೂಕ್ಲಿಯೈ ಅಂತ ನಾವು ಹೇಳ್ಬೋದು. ಬಿಕಾಸ್ ಆಫ್ ದಿಸ್ ರೀಸನ್ ವಿ ಕ್ಯಾನ್ ಗೋ ವಿತ್ ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಶಾರ್ಟ್ ರೇಂಜ್ ಫೋರ್ಸಸ್ ಅಂಡ್ ಆಲ್ಸೋ ನ್ಯೂಕ್ಲಿಯಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ನಾವು ಪಾಸಿಟಿವ್ಲಿ ಚಾರ್ಜ್ಡ್. ಇಸ್ ಇಟ್ ಕ್ಲಿಯರ್? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಹಿಯರ್. ಸಿಮಿಲರ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ಅನ್ನೋದನ್ನ ಒಂದ್ಸರಿ ನೋಡೋಣ. ಪ್ಲೀಸ್ ರೀಡ್ ದಿಸ್ ಹಿಯರ್. Helium 2He3 and 1He3 nuclei have the same mass number. Do they have the same ಬೈಂಡಿಂಗ್ ಎನರ್ಜಿ ಅಂತ ಕೇಳ್ತಾ. ಸೇಮ್ ಬೈಂಡಿಂಗ್ ಎನರ್ಜಿ, ಒಂದೇ ಬೈಂಡಿಂಗ್ ಎನರ್ಜಿ ಇರುತ್ತಾ ಅಂತ ನಿಮಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಓಕೆನಾ?
ಸೊ ಹೌ ಕ್ಯಾನ್ ವಿ ಎಕ್ಸ್ಪ್ಲೈನ್ ದಿಸ್ ಹಿಯರ್ ನೋಡಿ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ವೆನೆವರ್ ವಿ ಕನ್ಸಿಡರ್ 2He3 2He3 ಅಲ್ಲಿ ನಿಮ್ಗೆ ಏನಾಗಿರುತ್ತೆ ಒಂದ್ಸಲ ನೋಡಿ ಇಲ್ಲಿ there will be two protons and one neutron ಅಂತ ನಾವು ಹೇಳಬಹುದು. 2 ಪ್ರೋಟಾನ್ ಮತ್ತು ಒಂದು ನ್ಯೂಟ್ರಾನ್ ಇರುತ್ತೆ. ಅದೇ ನಿಮಗೆ ಹೀಲಿಯಂ 1He3 ನಾವು ತಗೊಂಡಿದ್ದಾಗ there will be one proton and 2 ನ್ಯೂಟ್ರಾನ್ಸ್ ಅಂತ ನಾವು ಹೇಳಬಹುದು. there will be 2 ನ್ಯೂಟ್ರಾನ್ಸ್. ಇಸ್ ಇಟ್ ಕ್ಲಿಯರ್? ಸೊ 1 ಪ್ರೋಟಾನ್ ಮತ್ತು 2 ನ್ಯೂಟ್ರಾನ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಹೀಗೆ ನಾವು ನೋಡಿದ್ದಾಗ ಅನಲೈಸ್ ಮಾಡಿದ್ದಾಗ ನಮ್ಗೊಂದು ವಿಷಯ ಗೊತ್ತಾಗುತ್ತೆ. ಏನು ಅಂತಂದಾಗ 1He3 ಅಲ್ಲಿ ಒಂದು ಪ್ರೋಟಾನ್ ಅನ್ನೋದು ಮಿಸ್ ಆಗ್ತಾ ಇದೆ. ಒನ್ ಪ್ರೋಟಾನ್ ಈಸ್ ಮಿಸ್ಸಿಂಗ್ ಇನ್ 1He3. ಯಾವಾಗ ಒಂದು ಪ್ರೋಟಾನ್ ನಿಮಗೆ ಕಡಿಮೆ ಆಗುತ್ತೋ ನಿಮ್ಗೆ ಏನಾಗುತ್ತೆ, ರೆಪಲ್ಸಿವ್ ಫೋರ್ಸ್ ಈಸ್ ಮಿಸ್ಸಿಂಗ್ ಅಂತ ನಾವು ಹೇಳ್ಬೋದು. ರೆಪಲ್ಸಿವ್ ಫೋರ್ಸ್ ಈಸ್ ಮಿಸ್ಸಿಂಗ್. ಹಾಗಾಗಿ ಯಾವಾಗ ರೆಪಲ್ಸಿವ್ ಫೋರ್ಸ್ ಅನ್ನೋದು ಮಿಸ್ ಆಗುತ್ತೋ ವಿ ಕ್ಯಾನ್ ಸೇ ದಟ್ ಬೈಂಡಿಂಗ್ ಎನರ್ಜಿ ಅನ್ನೋದು ನಿಮ್ಗೆ ಏನಾಗಿರುತ್ತೆ. ಸೊ ರೆಪಲ್ಸಿವ್ ಫೋರ್ಸ್ ಮಿಸ್ ಆಗ್ತದೆ. therefore we can say that binding energy of 1He3 is greater than the binding energy of we can say 2He3 ಅಂತ ನಾವು ಹೇಳಬಹುದು. ಬೈಂಡಿಂಗ್ ಎನರ್ಜಿ ಅನ್ನೋದು ಸೇಮ್ ಇರೋದಿಲ್ಲ ಬಿಕಾಸ್ ಆಫ್ ಲ್ಯಾಕ್ ಆಫ್ 1 ಪ್ರೋಟಾನ್ ಇನ್ 1He3 ಅಂತ ನಾವು ಹೇಳ್ತಾ ಇದೀವಿ. ಇಸ್ ಇಟ್ ಕ್ಲಿಯರ್? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ವಿ ಹ್ಯಾವ್ ಟು ಆನ್ಸರ್ ಸಚ್ ಟೈಪ್ ಆಫ್ ಕ್ವಶನ್ಸ್. ಇಸ್ ಇಟ್ ಕ್ಲಿಯರ್? Now similarly let us move on to the next question. What they are saying to us, ನೋಡಿ ಇಲ್ಲಿ, which one of the following cannot emit radiation and why ಅಂತ ಕೇಳ್ತಾರೆ. ಎಕ್ಸೈಟೆಡ್ ನ್ಯೂಕ್ಲಿಯಸ್ ಆರ್ ಎಕ್ಸೈಟೆಡ್ ಎಲೆಕ್ಟ್ರಾನ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನು ಕ್ವಶನ್ ಕೇಳ್ತಾರೆ ನೀಟಾಗಿ ಅಬ್ಸರ್ವ್ ಮಾಡಿ. ಎಕ್ಸೈಟೆಡ್ ನ್ಯೂಕ್ಲಿಯಸ್ ಮತ್ತು ಎಕ್ಸೈಟೆಡ್ ಎಲೆಕ್ಟ್ರಾನ್ ಎರಡರನ್ನು ನಾವು ತಗೊಂಡಿದ್ದಾಗ ಇದರಲ್ಲಿ ಯಾವುದು ರೇಡಿಯೇಷನ್ನ ಎಮಿಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ whenever we go with this we can say that ನೋಡಿ ಇಲ್ಲಿ excited electron will not emit radiation. Excited electron will not emit radiation. ಯಾಕೆ ಅಂತಂದಿದ್ದಾಗ ನೋಡಿ ಇಲ್ಲಿ ರೇಡಿಯೇಷನ್ ಎಮಿಟ್ ಮಾಡಬೇಕು ಅಂತಂದಾಗ ಎನರ್ಜಿ ಅನ್ನೋದು ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ಸ್ ಅಲ್ಲಿ ಇರಬೇಕು. ಅರ್ಥ ಆಗ್ತದೆ? ಹಾಗಾಗಿ ಬಿಕಾಸ್ ದ ಎಕ್ಸೈಟೆಡ್ ಎಲೆಕ್ಟ್ರಾನ್ will have energy in electron volts, will have the energy in electron volts, not in mega electron volt anta mega electron volt. But whenever we take the excited nucleus ನಾವು ತಗೊಂಡಿದ್ದಾಗ ಆ ಎಕ್ಸೈಟೆಡ್ ನ್ಯೂಕ್ಲಿಯಸ್ ಅನ್ನೋದು ಮತ್ತು ಗ್ರೌಂಡ್ ಸ್ಟೇಟ್ ಅಂದ್ರೆ ಸ್ಟೇಬಲ್ ಸ್ಟೇಟ್ಗೆ ಬರಬೇಕು ಅಂತಂದಾಗ ಇಟ್ ಎಮಿಟ್ಸ್ ಗಾಮಾ ರೇಡಿಯೇಷನ್ಸ್ ಅಂತ ನಾವು ಹೇಳಬಹುದು. ಗಾಮಾ ರೇಡಿಯೇಷನ್. ಸೊ ಸಿ ಹಿಯರ್, gamma radiations will have the energy in million electron volt ಅಂತ ನಾವು ಹೇಳುವುದು. million electron volt. ಈ ಗಾಮಾ ರೇಡಿಯೇಷನ್ಸ್ ಅನ್ನೋದು ಎಲ್ಲಿಂದ ಬರುತ್ತೆ ನಿಮಗೆ? ಎಕ್ಸೈಟೆಡ್ ನ್ಯೂಕ್ಲಿಯಸ್. ವೆನ್ ದ ನ್ಯೂಕ್ಲಿಯಸ್ ಈಸ್ ಇನ್ ಹೈಯರ್ ಎನರ್ಜಿ ಸ್ಟೇಟ್ it is not stable, but while coming back to the ground state or stable state it emits gamma radiations ಅಂತ ನಾವು ಹೇಳಬಹುದು. ಓಕೆ, ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ವಿ ಹ್ಯಾವ್ ಟು ಆನ್ಸರ್ ಸಚ್ ಟೈಪ್ ಆಫ್ ಕ್ವಶನ್ಸ್. ಅದರಲ್ಲಿ ನಿಮಗೆ ಹಾರ್ಟ್ ಅಂತಲೂ ಹೇಳಬಹುದು, ಇಲ್ಲ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಅಂತಲೂ ಸಹ ನಾವು ಹೇಳಬಹುದು. ಓಕೆ, ಎಸ್, these are all the questions which are given in our exemplar textbook, NCERT exemplar. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ ನಾನು ನಿಮಗೆ. ಸೊ ಇದರಲ್ಲಿ ರೇಡಿಯೋ ಆಕ್ಟಿವ್ ಡಿಕೆ
ಹಾಫ್ ಲೈಫ್, ಮೀನ್ ಲೈಫ್, ಡಿ ಕೆ ಎಲ್ಲ ಇದನ್ನ ಬೇಸ್ ಮಾಡಿಕೊಂಡು ಹೆಚ್ಚು ನಂಬರ್ ಆಫ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಬಟ್ ನಾವು ಅದನ್ನು ಓದೋತಕ್ಕಂಥ ನೆಸೆಸಿಟಿ ಇಲ್ಲ, ಬಿಕಾಸ್ ದ ಹೋಲ್ ಸಿಲೆಬಸ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಅಲ್ವಾ. ನಿಮಗೆ ರೇಡಿಯೋ ಆಕ್ಟಿವಿಟಿ ಅನ್ನೋ ಕಾನ್ಸೆಪ್ಟ್ ನಿಮಗೆ ರೆಡ್ಯೂಸ್ ಮಾಡಿದ್ದಾರೆ. ಸೊ based on that, these are all the questions what we have to learn from this exemplar book. Okay, I hope you understood these questions ಕ್ಲಿಯರ್ಲಿ ಅರ್ಥ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಏನೋ ಡೌಟ್ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಚಾಪ್ಟರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಪ್ಲೀಸ್ ಕೀಪ್ ಪ್ರಿಪೇರಿಂಗ್, don't waste your time. Okay, so thank you very much. Bye bye.